ಎಮ್ಮಿಗನೂರಿನಲ್ಲಿ ಗಣಿಗಾರಿಕೆ ಅನುಮತಿ ಕೊಡಿಸಬೇಡಿ. ಹೊಳಲ್ಕೆರೆ ತಾಲೂಕಿನ ಟಿ ಎಮ್ಮಿಗನೂರು ರಿಜಿಸ್ಟರ್ ಸರ್ವೆ ನಂಬರ್ 142ರಲ್ಲಿ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಬಾರದು ಎಂದು ರೈತರು ಸಂಸದ ಗೋವಿಂದ ಎಂ ಕಾರಜೋಳರಿಗೆ ಮನವಿ ನೀಡಿದರು. ಇದರಿಂದ ನಿಮಗೆ ಏನು ಸಮಸ್ಯೆ ಆಗಿದೆ, ಸರ್ಕಾರದ ಕಡೆಯಿಂದ ನೀವು ಏನು ಆಗ್ಬೇಕು ಅಂತ ಬಯಸ್ತೀವಿ, ಎರಡೇ ವಿಷಯ ಹೇಳ್ತೀವಿ. ಸುತ್ತಮುತ್ತ ತೋಟಗಳು ಎಲ್ಲ ಹಾನಿ ಆಗ್ತದೆ. ಒಂದು 2 ದೇವಸ್ಥಾನಗಳಿದೆ, ಅದಕ್ಕೆ ತುಂಬ ಹಾನಿ ಆಗ್ತದೆ. ಅದು ಗೋಮಾಳಕ್ಕೆ ಅಂತ ಮೀಸಲಿದ್ದ ಜಾಗ. ಅದರಲ್ಲಿ ಈಗ ನಮಗೆ ಅದರ ಇದು ಕೊಟ್ಟದ್ರಿಂದ ಮಾಡಿಲ್ಲ ಸರ್. ಈಗ ಅಲ್ಲಿ ಆಕ್ಟಿವಿಟೀಸ್ ನಡೀಬಾರ್ದು ಅನ್ನೋದು ಅಷ್ಟೇ ನಿಮ್ಗೆ ಯಾವುದೇ ಗೋಮಾಳ ಜಮೀನಿನಲ್ಲಿ ಆಕ್ಟಿವಿಟಿ ಆಕ್ಷನ್ ಎಲ್ಲ ಮಾಡಬೇಕು. ನಾವು ಯಾವುದೇ ರೀತಿ ತಗೊಳ್ಳೋದಿಲ್ಲ ಸರ್. ಈಗ ನಾನು ಅಟೆಂಡ್ ಮಾಡ್ತೀನಿ ಸರ್. ಇಂದು ಚಿತ್ರದುರ್ಗ ಡಿಸಿ ಕಚೇರಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಭೆ ನಡೆಯುತ್ತಿದ್ದಾಗಲೇ ಸಂಸದರಿಗೆ ಮನವಿ ನೀಡಿ ಗಣಿಗಾರಿಕೆಯಿಂದ ಕುಡಿಯುವ ನೀರು, ಕೊಳವೆ ಬಾವಿ, ಅರಣ್ಯ ಪ್ರದೇಶಕ್ಕೆ ಸಮಸ್ಯೆಯಾಗುತ್ತಿದೆ ಎಂದರು. ಇದಕ್ಕೆ ಸಂಸದ ಕಾರಜೋಳ ಅಧಿಕಾರಿಗಳಿಗೆ ಅಲ್ಲಿ ಗಣಿಗಾರಿಕೆ ಅನುಮತಿ ಕೊಡಬಾರದೆಂದು ಸೂಚಿಸಿದರು. ಕುಮಾರಸ್ವಾಮಿ ಅವ್ರದ್ದು ಹೇಳ್ತೇನೆ, ಅವರೇ ಮೈನ್ಸ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ಮಿನಿಸ್ಟ್ರಿಂದ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ. ನಮ್ಮ ತಾಲೂಕಿನಲ್ಲಿ ಜಿಲ್ಲೆ ಮುಂದೆ ಚಿತ್ರದುರ್ಗಕ್ಕೆ ಬಂದು ಮೀಟಿಂಗ್ ಮಾಡಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಅವ್ರದ್ದು ಡೇಟ್ ತೊಗೊಳ್ಬೇಕಾದ್ರೆ ಅವ್ರು ಕೂಡ್ಸ್ಮಟ್ಟೆ ಈಗಾಗಲೇ ಭೇಟಿಯಾಗಿ ಹೇಳಿದ್ದೀನಿ. ಬರ್ತೀನಂತ ಒಂದು ಡೇಟ್ ತೊಗೊಂಡು ಒಂದು ಮೀಟಿಂಗ್ ಮಾಡಿ ಇಲ್ಲೇನಾದರೂ ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಬರೀ ಇಲ್ಲ ವಿವಾದ ತೊಗೊಂಡು ಹೋಗ್ತು ಅಂದ್ರೆ ಬ್ರಿಟಿಷರ ಆಡಳಿತದಾಗ ಹೆಂಗೆ 200 ವರ್ಷ ಇಲ್ಲಿ ಆಳಿ ಇದ್ದದನ್ನು ತೊಗೊಂಡು ಆದ ಅಂಥವ್ರು ಬೇಕಾಗಿಲ್ಲ. ಈ ಏರಿಯಾದಾಗ ಆ್ಯಕ್ಟಿವಿಟೀಸ್ ಮಾಡಿ ಈ ಏರಿಯಾ ಅಭಿವೃದ್ಧಿ ಮಾಡಬೇಕು.